ರೇಣುಕಾಚಾರ್ಯ ಸರ್ ನಮಸ್ತೆ. ನಮಸ್ತೆ, ಹೇಳಿ ಸರ್. ಸರ್, ಎಲ್ಲಾ ನಿರೀಕ್ಷೆಗಳು ಕೂಡ ಉಲ್ಟಾ ಆಗ್ತಾ ಇದೆ. ಕಾಂಗ್ರೆಸ್ ತಮ್ಮ ಅಭ್ಯರ್ಥಿ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರು ದಾವಣಗೆರೆ ದಕ್ಷಿಣದಲ್ಲಿ ವೆಸ್ಟ್ ಬೆಂಗಾಲ್, ತಮಿಳುನಾಡು, ಅಸ್ಸಾಂ ಎಲ್ಲ ರಾಜ್ಯಗಳಲ್ಲಿ ಕಾಂಗ್ರೆಸ್ ಧೂಳಿಪಟ್ಟಿದೆ. ಒಂದು ದಾವಣಗೆರೆ ದಕ್ಷಿಣದಲ್ಲಿ ರಾಜ್ಯದ ಅಧ್ಯಕ್ಷ ವಿಜೇಂದ್ರ ಅವರು, ಪ್ರತಿಪಕ್ಷ ನಾಯಕರುಗಳು ಯಡಿಯೂರಪ್ಪನವರು, ಬಸವರಾಜ ಬೊಮ್ಮಾಯಿ ಅವರು, ಸದಾನಗೌಡರು, ಆರ್ ಅಶೋಕ್, ಚಲುವದ ನಾರಾಯಣ ಒಳಗೊಂಡಂತೆ ಎಲ್ಲ ಮುಖಂಡಗಳು, ಕಾರ್ಯಕರ್ತರು ಒಳಗೊಂಡಂತೆ ವ್ಯವಸ್ಥಿತವಾಗಿ ಪ್ರಚಾರ ಮಾಡಿದ್ರು. ಜನರಿಗೆಲ್ಲ ಒಂದ್ ಕಡೆ ಬೇಸರ ಇತ್ತು. ಇದುವರೆಗೂ ಏನು ಕೆಲಸ ಮಾಡಿಲ್ಲ, ಇಷ್ಟು ಬಾರಿ ಇವರು ಶಾಸಕರಾಗಿದ್ದಾರೆ. ಹಾಗಾಗಿ ಜನ ಈ ಬಾರಿ ಬದಲಾವಣೆ ಬಯಸಿದ್ದಾರೆ ಅಂತ ನಾವೆಲ್ಲ ಹೇಳಿದ್ವಿ ಸಭೆಗಳಲ್ಲಿ. ಬದಲಾವಣೆ ಬಯಸಿದ್ರು. ಬದಲಾವಣೆ ಬಯಸಿ ಒಬ್ಬ ಸಾಮಾನ್ಯ ಕುಟುಂಬ ಬಂದಿರತಕ್ಕಂಥ ಶ್ರೀನಿವಾಸ್ ಅವರು ಮುನ್ನಡೆ ಕಾಯ್ದುಕೊಂಡಿದ್ದಾರೆ. ನಮಗೆ ವಿಶ್ವಾಸ ಇದೆ, ಶ್ರೀನಿವಾಸ್ ದಾಸ್ ಕರಿಯಪ್ಪ 100% ಶಾಸಕರಾಗಿ, ನಾವು ನಿನ್ನೆ ಮೊನ್ನೆ ಹೇಳಿದ್ವಿ ಸಭೆ ಒಳಗೆ, ಶಾಸಕರಾದ ನಿರೀಕ್ಷೆ ಇತ್ತು. ಅದೇ ರೀತಿ ವಿಶ್ವಾಸ ನಮಗಿದೆ. ಏನ್ ವರ್ಕೌಟ್ ಆಗಿರ್ಬೋದು ಸರ್ ತಮ್ಮ ಪ್ಲಾನ್ಸ್? ಯಾಕಂದ್ರೆ ಕಾಂಗ್ರೆಸ್ ನಮ್ದು ಸಂಘಟಿತ ಕಾರ್ಯಕರ್ತರು ಬೂತ್ ಮಟ್ಟದಲ್ಲಿ ಎಲ್ಲ ರಾಜ್ಯ ನಾಯಕರೆಲ್ಲ ಬಂದು ಪ್ರಚಾರ ಮಾಡಿದ್ರು. ಅದೇ ರೀತಿ ಸ್ಥಳೀಯವಾಗಿ ನಮ್ಮೆಲ್ಲ ಕಾರ್ಯಕರ್ತರು ಸಹ ವ್ಯವಸ್ಥಿತ ಪ್ರಚಾರ ಮಾಡಿದ್ರು. ಅದರ ಪರಿಣಾಮವಾಗಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಮುನ್ನಡೆನ ಕಾಯ್ದುಕೊಂಡಿದ್ದಾರೆ. 3ನೇ ಸುತ್ತಿನಲ್ಲೂ ನಮಗೆ ವಿಶ್ವಾಸ ಇದೆ, ಆಯ್ಕೆ ಆಗ್ತದೆ ವಿಶ್ವಾಸ ಇದೆ. ನಮಗೆ ಕಾಂಗ್ರೆಸ್ ಧೂಳಿಪಟ ಆಗೋದು ನಿಶ್ಚಯ ಅಂತೀರ? ಹಾಗಾದ್ರೆ ವಿಶ್ವಾಸ ಇದೆ ಭಾರತೀಯ ಜನತಾ ಪಾರ್ಟಿ 100%. ಎಸ್ ಸರ್. ಅಂತಿಮ ಫಲಿತಾಂಶದ ನಂತರ ಮತ್ತೆ ತಮ್ಮನ್ನು ಭೇಟಿ ಆಗ್ತೇನೆ ಸರ್. ಓಕೆ. ಥ್ಯಾಂಕ್ ಯು ಸರ್.